ನಮಸ್ಕಾರ. ಬೆಳಿಗ್ಗೆನೇ ಮಳೆ ಶುರುವಾಗಿತ್ತು. ಗಾಡಿ ಸ್ಟಾರ್ಟ್ ಮಾಡಿದೆ. ಗ್ಯಾಸ್ ಇರಲಿಲ್ಲ ಆಟೋದಲ್ಲಿ. ನನ್ನ ಹತ್ರ ಕ್ಯಾಶ್ ಇರಲಿಲ್ಲ. ಯಾಕಂದರೆ 2 ದಿನ ಸರಿ ಡ್ಯೂಟಿ ಮಾಡಿರಲಿಲ್ಲ. ನಿನ್ನೆ ಬೇರೆ ಫಿಲಮ್ಗೆ ಹೋಗ್ಬಿಟ್ಟಿದ್ದೆ ಗ್ರಾಮಾಯಣಗೆ. ಇವತ್ತು ಬೆಳಿಗ್ಗೆ ಅಲ್ಲಿಂದ ಗಾಡಿ ಹತ್ತದವನು ಸೀದಾ ಶನಿಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿದೆ. ದರ್ಶನ ಮಾಡಿ ಒಂದು 50-50 ರೂಪಾಯಿ ಡ್ಯೂಟಿ ಮಾಡಿ 150 ರೂಪಾಯಿ ಮಾಡಿಕೊಂಡು ಗ್ಯಾಸ್ ಹಾಕಿಸ್ಕೊಂಡು ಒಂದು ಕಡೆ ನಿಂತಿದ್ದೆ. ನೇರವಾಗಿ ನಾಗರಬಾವಿಗೆ ಡ್ಯೂಟಿ ಬಿತ್ತು. ಒಳ್ಳೆ ಡ್ಯೂಟಿ ಅಂತ ಎತ್ಕೊಂಡೆ. ಇವತ್ತು ಶನಿವಾರ ವೀಕೆಂಡು. ನಾಗರಬಾವಿಗೆ ಬಂದೆ, ದುಡಿಮೆನೇ ಇಲ್ಲ. ಅಲ್ಲಿಂದ ಚಂದ್ರ ಲೇಔಟ್ಗೆ ಬಂದೆ, ಖಾಲಿ, ದುಡಿಮೆನೇ ಇಲ್ಲ. ವಿಜಯನಗರ ಬಂದೆ, 2 ಅವರ್ ಆಯಿತು. ಒಂದು ಕಡೆ ಕಿತ್ತೋಗಿರೋ ರಸ್ತೆಗಳು ಗಾಡಿ ಓಡಿಸೋಕ್ಕಾಗಲ್ಲ. ಇನ್ನೊಂದು ಕಡೆ ಚಿಕ್ಕ ಚಿಕ್ಕ ರೋಡಲ್ಲೆಲ್ಲ ಟ್ರಾಫಿಕ್ ಆಗಿರುತ್ತೆ. ಇದ್ರ ಮಧ್ಯೆ ಒಂದು ಫೋನ್ ಬಂತು ನನ್ನ ಸ್ನೇಹಿತ, ಇದು ಏನು ಮಾಡ್ತಾ ಇದೀಯ ಅಂತ. ದುಡಿಮೆ ಮಾಡ್ತಾ ಇದ್ದೀನಿ ಅಂತಂದೆ. ಬಾ, ನಾನೇ ದುಡಿಮೆ ಕೊಡ್ತೀನಿ, ಸಂಬಳನೂ ಕೊಡ್ತೀನಿ ಅಂದರು. ಫುಲ್ ಖುಷಿ ಆಗೋಯ್ತು. ನನ್ನ ಸ್ನೇಹಿತ ಈ ಲೆವೆಲ್ಗೆ ಬೆಳೆದಾರ ಅಂತ. ಹೋದೆ, ದುಡಿಮೆ ಇತ್ತು. ಅವ್ರದ್ದು ಅಪಾರ್ಟ್ಮೆಂಟಲ್ಲೆಲ್ಲ ದುಡಿಮೆ ಇತ್ತು. ದುಡಿಮೆ ಮಾಡಿದೆ. ನಂತರ ನಮ್ಮ ಮಂಜು ಸರ್ ಅವ್ರದ್ದು ಭೇಟಿ ಮಾಡಬೇಕಾಗಿತ್ತು ಸಿನಿಮಾ ವಿಷಯವಾಗಿ. ಅವ್ರದ್ದು ಭೇಟಿ ಮುಗಿಸ್ಕೊಂಡು ನಮ್ಮ ತಂಗಿ ಮಗುನ ಮನೆ ಕರ್ಕೊಂಡ್ಬಂದು ಬಿಡಬೇಕಾಗಿತ್ತು. ಆ ಕೆಲಸನ ಮುಗಿಸಿ ಡ್ಯೂಟಿ ಮಾಡ್ತಾಯಿದ್ದೆ. ನಾನು ಬೆಳಗ್ಗೆ ಹೋಗಿ ಕೈ ಮುಗ್ದ ಶನಿಮಹಾತ್ಮ ದೇವರು. ಸಾಯಂಕಾಲ ಅವರೇ ಬಂದು ದರ್ಶನ ಕೊಟ್ಟರು. ನಂತರ ಬಂಡಿ ಮಕ್ಕಳಮ್ಮ ತಾಯಿ ದರ್ಶನ ಮಾಡಿದೆ. ಅಲ್ಲಿಂದ ಸಣ್ಣ ಪುಟ್ಟ ಡ್ಯೂಟಿ ಮಾಡ್ತಾಯಿದ್ದೆ. ಮತ್ತೆ ಶನಿಮಹಾತ್ಮ ದೇವರಿಗೆ ದೇವಸ್ಥಾನಕ್ಕೆ ಡ್ಯೂಟಿ ಬಿತ್ತು. ಮತ್ತೆ ದರ್ಶನ ಮಾಡಿಕೊಂಡು ಪ್ರಸಾದ ಕೊಡ್ತಾಯಿದ್ರು, ಮೊಸರನ್ನ ಪೊಂಗಲೆಲ್ಲ. ಅದು ತಿನ್ಕೊಂಡು ಮತ್ತೆ ಡ್ಯೂಟಿ ಶುರು ಮಾಡಿದೆ. ಇವತ್ತು ನಾನು ದುಡಿದ ದುಡಿಮೆ ಅಷ್ಟಕ್ಕಷ್ಟೇ. ಯಾಕಂದರೆ ನಿನ್ನೆ ಮೊನ್ನೆ ಎಲ್ಲ ಸರಿಯಾಗಿ ದುಡ್ದಿರಲಿಲ್ಲ. ಆಯಿಲ್ ತೊಗೊಬೇಕಾಗಿತ್ತು, 250 ರೂಪಾಯಿ ಆಯಿಲ್ ತೊಗೊಂಡೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಬಂದಿದ್ದ ಕಸಲ ಹಂಗೇ ಹೋಯ್ತು. ದುಡಿಮೆ ಸರಿಯಾಗಿ ಆಗಲಿಲ್ಲ ಅನ್ನೋ ಬೇಜಾರು ಒಂದು ಕಡೆ. ಆದರೆ ನನ್ನ ಸ್ನೇಹಿತೆ ಸಂಬಳ ಕೊಡೋ ಲೆವೆಲ್ಗೆ ಬೆಳೆದ್ರಲ್ಲ ಅನ್ನೋ ಖುಷಿ ಒಂದು ಕಡೆ. ಅಂದರೆ ದುಡಿಮೆನೂ ನಾವೇ ಮಾಡಬೇಕು, ಸಂತೋಷನೂ ನಾವೇ ಹುಡ್ಕೊಬೇಕು.